ಉತ್ತರ ಕರ್ನಾಟಕ ಸ್ಪೆಷಲ್ ಈವ್ನಿಂಗ್ ಚಾಟ್ ಗಿರ್ಮಿಟ್ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮನ್ಸು ಶಾಕಾಹಾರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಗಿರ್ಮಿಟ್ ಮಾಡಲಿಕ್ಕೆ ನಾವಿಲ್ಲಿ ಫಸ್ಟು ಒಗ್ಗರಣೆನ ರೆಡಿ ಮಾಡ್ಕೋಬೇಕು. ಅಂದರೆ ಮಂಡಕ್ಕಿಗೆ ಕಲಿಸುವಂತಹ ಗೊಜ್ಜನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ. ಎಣ್ಣೆಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದ ನಂತರ ಜೀರಿಗೆ, ಒಂದು ಸ್ವಲ್ಪ ಕರಿಬೇವು, ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಗ್ಗರಣೆಗೂ ಬೇಕು, ಹಾಗೆ ಗಿರ್ಮಿಟ್ ಕಲಿಸ್ಲಿಕ್ಕೂ ಸಹ ಬೇಕಾಗುತ್ತೆ. ಜಾಸ್ತಿ ಈರುಳ್ಳಿನ ಹೆಚ್ಚಿಟ್ಕೊಂಡು ಅದರಲ್ಲೇ ಸ್ವಲ್ಪ ಉಳಿಸ್ಕೊಂಡ್ರೂ ನಡೆಯುತ್ತೆ, ಅಥವಾ ಆಮೇಲೆ ಇನ್ನೊಂದು ಸ್ವಲ್ಪ ಈರುಳ್ಳಿನ ಹೆಚ್ಚಿಟ್ಕೊಂಡ್ರೂ ನಡೆಯುತ್ತೆ. ಖಾರಕ್ಕೆ ಬೇಕಿರುವಷ್ಟು ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಈಗ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ರಸನ ತೆಗೆದಿಟ್ಕೊಂಡಿದ್ದೀನಿ. ಅಂದರೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಚಾಟ್ ಮಾಡ್ತೀರಾ ಅದನ್ನು ನೋಡಿಕೊಂಡು ನೀವು ಹುಣಸೆ ಹುಳಿನ ಹಾಕ್ಕೊಳ್ಳಿ. ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಕೊಂಡು ರಸ ತೆಗೆದಿಟ್ಕೊಂಡಿದ್ದೆ. ಅದಿಷ್ಟನ್ನು ಸಹ ನಾನು ಹಾಕೊಳ್ತಾ ಇದ್ದೀನಿ. ಚಿಕ್ಕ ಬಟ್ಲಲ್ಲಿ ಒಂದು 3/4 ಕಪ್ನಷ್ಟು ಹುಣಸೆ ರಸ ಅಷ್ಟನ್ನು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾವಿಲ್ಲಿ 1 ಚಮಚದಷ್ಟು ಸಕ್ಕರೆ ಹಾಕೋಬೇಕು, ಅಥವಾ ಸಕ್ಕರೆ ಬದಲು ನೀವು 1 ಚಮಚದಷ್ಟು ಬೆಲ್ಲನೂ ಹಾಕೋಬಹುದು. ಸಕ್ಕರೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಗಿರ್ಮಿಟ್ಗೆ ಬೇಕಾಗಿರುವಂತಹ ಮೇನ್ ಇಂಗ್ರೀಡಿಯೆಂಟ್ ಅಂತಂದರೆ ಪುಟಾಣಿ ಹಿಟ್ಟು ಅಥವಾ ಹುರ್ಗಡ್ಲೆ ಹಿಟ್ಟು. ಇದನ್ನು ಮಿಕ್ಸಿಗೆ ಹಾಕೊಂಡು ಫೈನ್ ಆಗಿ ಪೌಡರ್ ಮಾಡಿ ಇಟ್ಕೋಬೇಕು. ಗಿರ್ಮಿಟ್ನ ಕಲಿಸ್ಬೇಕಾದ್ರೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕಾಶ್ಮೀರಿ ಮಿರ್ಚಿ ಅಂತಾರಲ್ಲ, ಕಲರ್ ಚೆನ್ನಾಗಿರುತ್ತೆ, ಆ ಖಾರದ ಪುಡಿ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ, ಇವೆರಡನ್ನು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಅಥವಾ ಬ್ಯಾಡಗಿ ಮಿರ್ಚಿನ ಖಾರದ ಪುಡಿ ನೀವು ತೊಗೊಂಡ್ರೆ ಅಷ್ಟು ಖಾರ ಇರಲ್ಲ, ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ನಾರ್ಮಲ್ ಖಾರ ಪುಡಿ ಇದ್ದರೆ ಖಾರ ಪುಡಿಯ ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ತುಂಬ ಗಟ್ಟಿ ಆಗಬಾರ್ದು. ಈ ಕನ್ಸಿಸ್ಟೆನ್ಸಿಯಲ್ಲಿ ಆದರೆ ನಮ್ಮ ಗೊಜ್ಜು ರೆಡಿ ಆಗುತ್ತೆ. ಇದಕ್ಕೆ ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಿರ್ಮಿಟ್ ಮಾಡಬೇಕಾದ್ರೆ ಕೆಲವೊಬ್ಬರು ಇದೇ ಗೊಜ್ಜಿಗೆ ಪುಟಾಣಿ ಪುಡಿನೂ ಸಹ ಸೇರಿಸ್ಕೊತಾರೆ. ಆ ರೀತಿ ಮಾಡೋದ್ರಿಂದ ಗೊಜ್ಜು ಗಟ್ಟಿ ಆಗುತ್ತೆ. ಮಂಡಕ್ಕಿನ ಕಲಿಸ್ಬೇಕಾದ್ರೆ ನೀಟಾಗಿ ಮಿಕ್ಸ್ ಆಗೋದಿಲ್ಲ. ಸೊ ಈ ರೀತಿ ನಾನು ಗೊಜ್ಜನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗಿರ್ಮಿಟ್ ಜೊತೆಗೆ ಕೊಡುವಂತಹ ಮೆಣಸಿನಕಾಯಿ ಮಾಡ್ತಾ ಇದ್ದೀನಿ. ಅಂದರೆ ಸೈಡ್ಗೆ ಕೊಡ್ತಾರಲ್ಲ, ಹಸಿ ಮೆಣಸಿನಕಾಯಿನ ಫ್ರೈ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ 2 ಹಸಿ ಮೆಣಸಿನಕಾಯಿನ ಸೀಳಿ ಇಟ್ಕೊಂಡಿದ್ದೀನಿ. ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಹಸಿ ಮೆಣಸಿನಕಾಯಿ ಮೆತ್ತಗಾಗೋ ತನಕ ಫ್ರೈ ಮಾಡಿಕೊಂಡ್ರೆ ಈ ಮೆಣಸಿನಕಾಯಿ ಕೂಡ ರೆಡಿ ಆಗುತ್ತೆ. ಗಿರ್ಮಿಟ್ನ ಕಲಿಸ್ಲಿಕ್ಕೆ ನಾನಿಲ್ಲಿ ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿನೂ ಸಹ ಉಳಿಸ್ಕೊಂಡಿದ್ನಲ್ಲ, ಅದನ್ನು ಸ್ವಲ್ಪ ಇಟ್ಕೊಂಡಿದ್ದೀನಿ. ಪ್ಲೇನ್ ಸೇವ್ ತೊಗೊಂಡಿದ್ದೀನಿ, ಪುಟಾಣಿ ಪುಡಿ, ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಕೊತ್ತಂಬರಿ, ಹಾಗೆ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಖಾರ ಪುಡಿ ಮಸಾಲ, ಹಾಗೆ ಅದನ್ನು ಗಿರ್ಮಿಟ್ನ ಕಲಿಸ್ಲಿಕ್ಕೆ 1-2 ಚಮಚ ಎಣ್ಣೆ ಬೇಕಾಗುತ್ತೆ. ಹಸಿಮೆಣಸಿನಕಾಯಿ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದೇ ಎಣ್ಣೆನೇ ನಾನು ತೊಗೊಂಡಿದ್ದೀನಿ. ಹಾಗೆ ನಮ್ಮ ಗೊಜ್ಜು ಕೂಡ ರೆಡಿ ಇದೆ. ಗಿರ್ಮಿಟ್ ಕಲಿಸ್ಲಿಕ್ಕೆ ನಾನಿಲ್ಲಿ ಗಟ್ಟಿ ಮಂಡಕ್ಕಿ ತೊಗೊಂಡಿದ್ದೀನಿ. ಮಂಡಕ್ಕಿ ಫ್ರೆಶ್ ಆಗಿರಬೇಕು, ಗರಿ ಗರಿ ಆಗಿರಬೇಕು, ಆವಾಗ ಮಾತ್ರ ನಮ್ಮ ಗಿರ್ಮಿಟ್ ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಗಿರ್ಮಿಟ್ನ ಕಲಿಸ್ಲಿಕ್ಕೆ ಉದ್ದನೆಯ ಪಾತ್ರೆ ತೊಗೊಂಡಿದ್ದೀನಿ. ಅಂದರೆ ಕಲಿಸ್ಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಒಂದು ಆಳವಾದ ಪಾತ್ರೆ ತೊಗೊಂಡಿದ್ದೀನಿ. ತುಂಬ ಈಸಿಯಾಗಿ ಕಡಿಮೆ ಟೈಮಲ್ಲಿ ಸಾಯಂಕಾಲ ಟೈಮಲ್ಲಿ ಆರಾಮಾಗಿ ಮಾಡ್ಕೊಂಡು ತಿನ್ನಬಹುದು. ಹಾಗೆ ಈ ಗಿರ್ಮಿಟ್ನ ಕಲಿಸ್ಕೋಬೇಕಾದ್ರೆ ನಿಮ್ಗೆ ಎಷ್ಟು ಬೇಕೋ ಒಂದೊಂದೇ ಪ್ಲೇಟ್ನ ಕಲಿಸ್ತಾ ಹೋಗಿ. ಒಟ್ಟಿಗೆ ಕಲಿಸ್ಕೊಂಡ್ರೆ ಮಂಡಕ್ಕಿ ಮೆತ್ತಗಾಗುತ್ತೆ, ತಿನ್ನಲಿಕ್ಕೆ ಮಜಾ ಬರಲ್ಲ. ಒಬ್ರಿಗಾಗುವಷ್ಟು ಮಂಡಕ್ಕಿನ ತೊಗೊಂಡಿದ್ದೀನಿ. ಮೀನ್ಸ್ ಒಬ್ರೊಬ್ಬರಿಗೆ ಕಲಿಸ್ಕೊತಾ ಹೋದರೆ ಇದು ಚೆನ್ನಾಗಿರುತ್ತೆ. ಇದಕ್ಕೆ ನಾನಿಲ್ಲಿ ಮಾಡಿಟ್ಕೊಂಡಿರುವಂತಹ ಗೊಜ್ಜನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಟೊಮೆಟೊ, ಇಲ್ಲಿ ನಿಂಬೆಹಣ್ಣನ್ನು ಹಾಕ್ತಾಯಿಲ್ಲ, ಯಾಕಂದರೆ ಹುಣಸೆ ಹಣ್ಣು ಟೊಮೆಟೊ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೋಬಹುದು. ಹೆಚ್ಕೊಂಡಿರುವಂತಹ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಖಾರ ಪುಡಿ, ಚಾಟ್ ಮಸಾಲದ ಮಿಕ್ಸ್ನೂ ಸಹ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಎಲ್ಲ ಮಂಡಕ್ಕಿಗೂ ಮಸಾಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಪುಟಾಣಿ ಪುಡಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ನಾನಿಲ್ಲಿ 2 ಚಮಚದಷ್ಟು ಪುಟಾಣಿ ಪುಡಿನ ತೊಗೊಂಡಿದ್ದೀನಿ. ಇದನ್ನು ಇವಾಗ ಒಂದು ಚಿಕ್ಕ ಸೌಟ್ನ ಸಹಾಯದಿಂದ ಮಿಕ್ಸ್ ಮಾಡ್ತಾ ಹೋಗಬೇಕು. ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಆ ರೀತಿ ಫಾಸ್ಟಾಗಿ ಕಲಿಸ್ಬೇಕು. ಮಸಾಲೆ ಆದಷ್ಟು ಬೇಗ ಮಂಡಕ್ಕಿಗೆ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಮಂಡಕ್ಕಿ ಮೆತ್ತಗಾಯಿತು ಅಂದರೆ ಗಿರ್ಮಿಟ್ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು ಸ್ವಲ್ಪ ಸೇವ್ನು ಸಹ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಪ್ಲೇಟಿಗೆ ಹಾಕೊಂಡ್ಮೇಲೆ ಮೇಲ್ಗಡೆ ಸಹ ಉದುರಿಸ್ಕೋಬಹುದು. ಒಂದು ಸ್ವಲ್ಪ ಇದಕ್ಕೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲ ಮಸಾಲೆನೂ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಪ್ಲೇಟ್ಗೆ ಸರ್ವ್ ಮಾಡಿ ಫ್ರೈ ಮಾಡಿಟ್ಕೊಂಡಿರುವಂತಹ 2 ಹಸಿಮೆಣಸಿನಕಾಯಿ ಹಾಗೆ ಸ್ವಲ್ಪ ಮೇಲೆ ಸೇವ್ನ ಉದುರಿಸ್ಕೊಟ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ರೆಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಸಿಗ್ತೀನಿ. ನಮಸ್ಕಾರ.